ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಶಿಷ್ಯರು ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಪಡಿಸಿದರು. ಈ ದಿನದ ದೇವರ ವಾಕ್ಯ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ಮೇಲೆ ಏರಿ ಹೋದ ನಂತರ ಯೋಹಾನನು ತನ್ನ ಗುರುವಿಗಾಗಿ ನಂಬಿಗಸ್ತನಾದ ಶ್ರದ್ಧಾಪೂರ್ವಕ ಕೆಲಸಗಾರನಾಗಿ ಹೊರಹೊಮ್ಮಿದನು. ಅವನು ಆತ್ಮವರಗಳ ಆಶೀರ್ವಾದಗಳನ್ನು ಅನುಭವಿಸಿದನು, ಆನಂದಿಸಿದನು ಮತ್ತು ಅವನು ಹೊಸ ಉತ್ಸಾಹ ಮತ್ತು ಶಕ್ತಿಯಿಂದ ಜನರಿಗೆ ಜೀವದ ವಾಕ್ಯಗಳನ್ನು ಹೇಳುತ್ತಲೇ ಇದ್ದನು. ಜನಗಳು ಕಾಣದೇ ಇರುವಂತಹ ಆಶೀರ್ವಾದಗಳ ಕಡೆಗೆ ಅವರ ಮನಸ್ಸನ್ನು ತಿರುಗಿಸಲು ಅವನು ಪ್ರಯತ್ನಿಸುತ್ತಿದ್ದನು. ಅವನು ಪ್ರಬಲನಾದ ಬೋಧಕನಾಗಿದ್ದನು, ಉತ್ಸಾಹಭರಿತ ಕೆಲಸಗಾರನಾಗಿದ್ದನು ಮತ್ತು ಆಳವಾದ ಶ್ರದ್ಧೆಯ ಗುಣವುಳ್ಳವನೂ ಆಗಿದ್ದನು. ಸುಂದರವಾದ ಭಾಷೆಯಲ್ಲಿ, ಸುಮಧುರವಾದ ಧ್ವನಿಯಲ್ಲಿ ಕ್ರಿಸ್ತನ ಕೆಲಸಗಳು ಮತ್ತು ಮಾತುಗಳ ಬಗ್ಗೆ ಹೇಳುತ್ತಿದ್ದನು. ಅವನ ಮಾತುಗಳನ್ನು ಕೇಳಿದವರ ಹೃದಯವು ಪ್ರಭಾವಕ್ಕೊಳಗಾಗುವಂತೆ ಅವನು ಮಾತನಾಡುತ್ತಿದ್ದನು. ಅವನ ಸರಳ ಮಾತುಗಳು, ಅವನು ಹೇಳುತ್ತಿದ್ದ ಸತ್ಯದಲ್ಲಿನ ಬಲ ಮತ್ತು ಯೋಹಾನನ ಬೋಧನೆಯಲ್ಲಿದ್ದ ಉತ್ಸಾಹ ಇವೆಲ್ಲವೂ ಎಲ್ಲ ವರ್ಗಗಳ ಹೃದಯಗಳಲ್ಲಿ ಪ್ರವೇಶ ಪಡೆಯಿತು. ಅಪೊಸ್ತಲನ ಜೀವನವು ಅವನ ಬೋಧನೆಗಳಿಗೆ ಅನುಗುಣವಾಗಿಯೇ ಇತ್ತು. ಅವನ ಹೃದಯದಲ್ಲಿ ಪ್ರಕಾಶಿಸುತ್ತಿದ್ದ ಕ್ರಿಸ್ತನ ಪ್ರೀತಿಯು ಅವನನ್ನು ತನ್ನ ಜೊತೆಯವರಿಗಾಗಿ, ವಿಶೇಷವಾಗಿ ಕ್ರೈಸ್ತ ಸಭೆಯಲ್ಲಿರುವ ತನ್ನ ಸಹೋದರರಿಗಾಗಿ ದಣಿವಿಲ್ಲದೆ ಶ್ರದ್ಧೆಯಿಂದ ಕೆಲಸ ಮಾಡುವಂತೆ ನಡೆಸಿತು. ಕ್ರಿಸ್ತನು ಮೊದಲು ತನ್ನ ಶಿಷ್ಯರನ್ನು ಪ್ರೀತಿಸಿದಂತೆಯೇ ಅವರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ಶಿಷ್ಯರಿಗೆ ಕ್ರಿಸ್ತನು ಹೇಳಿದನು. ಹೀಗೆ ಮಹಿಮೆಯ ನಿರೀಕ್ಷೆಯಾದ ಕ್ರಿಸ್ತನು ಹೃದಯದಲ್ಲಿ ರೂಪುಗೊಂಡಿದ್ದಾನೆ ಎಂಬ ಸಾಕ್ಷಿಯನ್ನು ಅವರು ಲೋಕಕ್ಕೆ ಕೊಡಬೇಕಿತ್ತು. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಈ ಕ್ರಿಸ್ತನ ಮಾತುಗಳನ್ನು ಅವರು ಅಭ್ಯಾಸದ ಮೂಲಕ ಲೋಕಕ್ಕೆ ತೋರಿಸಿಕೊಡಬೇಕಿತ್ತು. ಈ ಮಾತುಗಳನ್ನು ಹೇಳುವಾಗ ಅದರ ಅರ್ಥವನ್ನು ಶಿಷ್ಯರು ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ಕ್ರಿಸ್ತನು ಅನುಭವಿಸಿದ ಸಂಕಟಗಳಿಗೆ ಅವರು ಸಾಕ್ಷಿಯಾದ ನಂತರ, ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ನಂತರ, ಆತನು ಪರಲೋಕಕ್ಕೆ ಏರಿ ಹೋದ ನಂತರ ಮತ್ತು ಪಂಚಶತಮ ದಿನದಂದು ಅವರಿಗೆ ಪರಿಶುದ್ಧಾತ್ಮನ ಸುರಿಸುವಿಕೆಯು ನೆಲೆಗೊಂಡ ನಂತರ ಅವರಿಗೆ ದೇವರ ಪ್ರೀತಿಯ ಬಗ್ಗೆ ಬಹಳ ಸ್ಪಷ್ಟವಾದ ಗ್ರಹಿಕೆ ಉಂಟಾಯಿತು ಮತ್ತು ಒಬ್ಬರೊಬ್ಬರಲ್ಲಿ ಎಂತಹ ಪ್ರೀತಿ ಇರಬೇಕೆಂಬ ಗ್ರಹಿಕೆಯು ಅವರಲ್ಲಿ ಸ್ಪಷ್ಟವಾಯಿತು. ಪರಿಶುದ್ಧಾತ್ಮನ ಸುರಿಸುವಿಕೆಯ ನಂತರ ಶಿಷ್ಯರು ಜೀವವುಳ್ಳ ರಕ್ಷಕನನ್ನು ಲೋಕಕ್ಕೆ ಪ್ರಕಟಪಡಿಸಲು ಹೊರಟಾಗ ಆತ್ಮಗಳ ರಕ್ಷಣೆ ಎಂಬ ವಿಷಯವೇ ಅವರ ಬಯಕೆಯಾಗಿತ್ತು. ಅವರು ಭಕ್ತರೊಂದಿಗಿನ ಸಹವಾಸದ ಮಧುರತೆಯಲ್ಲಿ ಸಂತೋಷಪಟ್ಟರು. ಅವರು ಕೋಮಲರಾಗಿದ್ದರು, ಚಿಂತನಾಶೀಲರಾಗಿದ್ದರು, ಸ್ವಾರ್ಥ ನಿರಾಕರಣೆಯ ಮನಸ್ಥಿತಿಯವರೂ, ಸತ್ಯಕ್ಕಾಗಿ ಎಂತಹ ತ್ಯಾಗವನ್ನು ಮಾಡುವವರೂ ಆಗಿದ್ದರು. ಒಬ್ಬರಿಗೊಬ್ಬರೊಂದಿಗಿನ ಅವರ ಅನುದಿನದ ಒಡನಾಟದಲ್ಲಿ ಅವರು ಕ್ರಿಸ್ತನು ಅವರ ಮೇಲೆ ಸುರಿಸಿದ್ದ ಪ್ರೀತಿಯನ್ನು ಅವರು ಅನುಭವಿಸಿದರು ಮತ್ತು ಪ್ರಕಟಪಡಿಸಿದರು. ನಿಸ್ವಾರ್ಥವಾದ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಅವರು ಇತರರ ಹೃದಯಗಳಲ್ಲಿ ಈ ಪ್ರೀತಿಯನ್ನು ಹುಟ್ಟುಹಾಕಲು ಶ್ರಮಿಸಿದರು. ಇಂತಹ ಪ್ರೀತಿಯನ್ನು ವಿಶ್ವಾಸಿಗಳಾದವರು ಎಂದಿಗೂ ಪಾಲಿಸಬೇಕು. ಅವರು ಹೊಸದಾದ ಆಜ್ಞೆಗೆ ಸ್ವಇಚ್ಛೆಯ ವಿಧೇಯತೆಯನ್ನು ತೋರುವುದಕ್ಕೆ ಮುನ್ನಡೆಯಬೇಕು. ಆಗ ತಾನೇ ಅವರು ಕ್ರಿಸ್ತನೊಂದಿಗೆ ಅತ್ಯಂತ ಹತ್ತಿರದಿಂದ ಐಕ್ಯರಾಗಿ ಆತನ ಹೇಳುವ ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಆಗ ರಕ್ಷಕನ ಬಲವನ್ನು ಮಹಿಮೆಪಡಿಸುವ
ಮತ್ತು ಅವರನ್ನು ಕ್ರಿಸ್ತನ ನೀತಿಯು ಸಮರ್ಥಿಸಿಕೊಳ್ಳುವ ಜೀವನವು ಅವರದಾಗುತ್ತದೆ ಮತ್ತು ಅವರು ಅದಕ್ಕನುಗುಣವಾಗಿಯೇ ಜೀವಿಸುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.